ಪ್ರಾರ್ಥನಾ ಮಾರ್ಗ. ಪ್ರಾರ್ಥನೆ ಎಂಬುದು ದೇವರೊಡನೆ ನಡೆಸುವ ಪವಿತ್ರ ಸಂಭಾಷಣೆ. ಅದು ನಮ್ಮ ಹೃದಯದ ಆಳದಿಂದ ಹರಿದು ಬರುವ ಶ್ರದ್ಧೆಯ ಮಾತುಗಳು. ಪ್ರಾರ್ಥನೆ ಎಂದರೆ ಕೇವಲ ನಮ್ಮ ಇಚ್ಛೆಗಳನ್ನು ದೇವರಲ್ಲಿ ಹೇಳಿಕೊಳ್ಳುವುದಿಲ್ಲ. ಅದು ಆತ್ಮದ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮಾರ್ಗ. ಇಂದಿನ ವಿಷಯ ದಯೆಯ ಅನುಭವ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ದಯೆ ಅವಿರತ, ಆಳವಾದ ಸಮುದ್ರದಂತೆ. ನಾವು ಎಷ್ಟು ದೂರ ಹೋದರೂ, ಎಷ್ಟು ತಪ್ಪಾದರೂ ಆ ದಯೆಯ ಹೊಳೆಯು ನಮ್ಮನ್ನು ಸೋಕದೆ ಇರುತ್ತದೆಯೇ? ಇಲ್ಲ. ಯಾಕೆಂದರೆ ದೇವರ ಪ್ರೀತಿ ನಮ್ಮ ಪಾಪಗಳಿಗಿಂತಲೂ ದೊಡ್ಡದು. ಯೆಶಾಯ ಪ್ರವಾದಿಯು ಅಧ್ಯಾಯ 54 ವಚನ 10 ಎಚ್ಚರಿಸುತ್ತಾರೆ. ದೇವರು ಪ್ರೀತಿ ಮತ್ತು ಕರುಣೆಯಿಂದ ಪರಿಪೂರ್ಣನಾಗಿದ್ದಾನೆ. ಕೋಪದಲ್ಲಿ ನಿಧಾನ, ದಯೆಯಲ್ಲಿ ಸಮೃದ್ಧ. ನಮ್ಮ ಬದುಕಿನ ಪಯಣದಲ್ಲಿ ನಾವು ಎಷ್ಟೋ ಬಾರಿ ಅಸ್ಥಿರತೆಯಿಂದ ಪಾಪದ ಶೃಂಖಲೆಯಲ್ಲಿ ಬೀಳುತ್ತೇವೆ. ಆದರೆ ದೇವರ ಹೃದಯದ ದಯೆ ನಮಗೆ ಯಾವತ್ತೂ ಮುಕ್ತವಾಗಿದೆ. ಪಶ್ಚಾತ್ತಾಪದ ಹೃದಯದಿಂದ ಆತನ ಬಳಿ ಬಂದಾಗ ಆತ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಮತ್ತೆ ಹೊಸತಾಗಿ ರೂಪಿಸುತ್ತಾನೆ. ತಪಸ್ಸು ಕಾಲವು ದೇವರ ದಯೆಯ ಆಳವನ್ನು ಗ್ರಹಿಸಲು ಅದ್ಭುತವಾದ ಅವಕಾಶ. ಪಾಪದಿಂದ ಪಶ್ಚಾತ್ತಾಪದ ಕಡೆಗೆ, ಅಂಧಕಾರದಿಂದ ಬೆಳಕಿನ ಕಡೆಗೆ ನಮ್ಮ ಪಯಣ. ದೇವರ ಮುಂದೆ ಹೋದಾಗ ಆತ ತಿರಸ್ಕರಿಸುವುದಿಲ್ಲ, ಬದಲಿಗೆ ಆತ ನಮ್ಮನ್ನು ತನ್ನೊಡನೆ ಕೊಳ್ಳುತ್ತಾನೆ. ಇಬ್ರಿಯ ಪತ್ರದಲ್ಲಿ ಅಧ್ಯಾಯ 8 ವಚನ 12 ನಾವು ಕೇಳುತ್ತೇವೆ, ನಾನು ನಿಮಗೆ ಕ್ಷಮಿಸುತ್ತೇನೆ, ನಿಮ್ಮ ಪಾಪಗಳನ್ನು ಮತ್ತೆ ನೆನಪಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ದಯೆಯ ಅನುಭವವನ್ನು ಸ್ವೀಕರಿಸಿ. ಆ ದಯೆಯಿಂದ ನಾವು ಇತರರಿಗೆ ಕ್ಷಮಿಸಿ, ಪ್ರೀತಿಸಿ, ಸಹಾನುಭೂತಿಯನ್ನು ತೋರಿಸೋಣ. ನಮ್ಮ ಜೀವನವೇ ದೇವರ ಪ್ರೀತಿ ಪ್ರತಿಬಿಂಬವಾಗಲಿ. ಪ್ರಾರ್ಥನೆ. ದಯಾಮಯ ದೇವರೇ, ನಾನು ಎಷ್ಟೇ ದೂರವಾದರೂ ನಿನ್ನ ದಯೆಯ ತಾಯಿ ನೆನಪಾಗುತ್ತದೆ. ನನ್ನ ಹೃದಯವನ್ನು ಪರಿಶುದ್ಧಗೊಳಿಸು. ನಿನ್ನ ಪ್ರೀತಿಯ ಬೆಳಕಿನಲ್ಲಿ ನನ್ನನ್ನು ನಡೆಸು. ಆಮೇನ್.